ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್. ಇವತ್ತು ಮೊನ್ನೆ ತಾನೇನೆ ಸಾರಿಗೆ ಬಸ್ಸು ರಸ್ತೆ ಪಕ್ಕದಿಂದ ಉರುಳಿ ಬಿದ್ದು ಸುಮಾರು 15-20 ಜನ ಗಾಯಗೊಂಡಿರುವಂತ ಘಟನೆ ಮಾಸುವ ಮುಂಚೆನೆ ಮತ್ತೊಂದು ಇವತ್ತು ಕಾರು ಮತ್ತು ಟಮ್ಟಮ್ ವಾಹನ ಮಧ್ಯೆ ಅಪಘಾತ ಸಂಭವಿಸಿ ಸುಮಾರು 10 ಜನ ಮತ್ತೆ ಗಾಯಗೊಂಡು ಚಿಕಿತ್ಸೆ ಪಡೆಯುವಂತ ಆಸ್ಪತ್ರೆಗೆ ದಾಖಲಾಗಿರುವಂತ ಘಟನೆ ಇವತ್ತು ಮುದಗಲ್ ಪಟ್ಟಣ ಸಮೀಪ ನಡೆದಿದೆ. ಮುದಗಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತ ಆಶಾಳ್ ತಾಂಡದ ಹತ್ರ ಈ ಒಂದು ದುರ್ಘಟನೆ ಜರುಗಿದೆ. ಇದರಲ್ಲಿ ಬಸಮ್ಮ, ಕನಕಮ್ಮ ಮತ್ತು ಸಂಗಮ್ಮ ಅನ್ನೋರು ಸೇರಿ ಸುಮಾರು 10 ಜನ ಕೂಡ ಇವತ್ತ ಗಾಯಗೊಂಡು ಆಸ್ಪತ್ರೆಯಲ್ಲಿ, ಸರ್ಕಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಪಘಾತ ನಡೆದ ಸ್ಥಳಕ್ಕೆ ಅದೇ ಮಾರ್ಗವಾಗಿ ಬರ್ತಿರತಕ್ಕಂಥ ಕೊಪ್ಪಳ ಮತ್ತು ರಾಯಚೂರು ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಶರಣಗೌಡ ಬಯ್ಯಾಪುರ ಕೂಡ ಆ ಅಪಘಾತ ಸ್ಥಳದಲ್ಲಿ ಬಂದು ಗಾಯಾಳುಗಳಿಗೆ ವಿಚಾರಿಸಿ ತಕ್ಷಣ ಆಂಬುಲೆನ್ಸ್ ಅನ್ನ ಕರೆಸಿ ಎಲ್ಲಾ ಗಾಯಾಳುಗಳನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದು ಕೂಡ ಈ ಘಟನೆಯಲ್ಲಿ ಕಂಡು ಬಂತು. ಅದೇ ರೀತಿಗೆ ತಕ್ಷಣ ಮುದಗಲ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕೂಡ ಆಗಮಿಸಿ ಅಲ್ಲಿ ಇರಂತ ಗಾಯಾಳುಗಳನ್ನ ಚಿಕಿತ್ಸೆಗೆ ಕಳಿಸುವ ಮೂಲಕ ಸಣ್ಣ ಪುಟ್ಟ ಗಾಯಾಳುಗಳಿಗೆ ಅಲ್ಲೇ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಮತ್ತೆ ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಅನೇಕ ಜನರನ್ನ ಬಾಗಲಕೋಟೆ ಮತ್ತು ಲಿಂಗಸೂರು ಆಸ್ಪತ್ರೆಗೆ ಸಾಗಿಸಲಾಗಿದೆ. 2 ಗಂಟೆಗೆ ಬರ್ತೀರಿ ಅದು ಬಸ್. ಅವನು ಬೋರ್ಡ್ ಸಹಿತ ಹಾಕಲ್ಲವ. ಬೋರ್ಡ್ ಹಾಕಿ ಬಂದ್ರೆ ಏನಾರ ಆದಿತ್ತು. ಯಾವ್ದೊಂದು ಗಾಡಿ ಹಾಕಿಲ್ಲ. ಇಲ್ಲೇ ಒಳಸ್ಬೇಕು ನೋಡಪ್ಪ. ಸ್ವಲ್ಪ ಕೊಡಪ್ಪ, ನೀ ಕೊಡ, ಸ್ವಲ್ಪ ಕೊಡ. ಟೆನ್ಷನ್ ಆಗತ್ತೆ. ಆಂಬುಲೆನ್ಸ್ ಬಂತು. ಇಲ್ಲಣ್ಣ.